Hello everyone, welcome to Kumara's class. Let us see question number 45 of chapter Structure of the Atom. Illustrate an experiment you perform to show that atoms are made up of charged particles. Atoms charged particles ಇಂದ ಆಗಿದೆ ಅಂತ ತೋರಿಸಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹೇಳಬೇಕು. When the measuring scale is rubbed to dry hair, measuring scale ಅನ್ನ dry hair ಗೆ rub ಮಾಡ್ತಾರೆ and brought near the pieces of paper. measuring scale ಇರಬೇಕಂತಿಲ್ಲ, ಫೋಮ್ ಕೂಡ ಹಣಿಗೆ ಕೂಡ ನಡೆಯುತ್ತೆ. ಅದು ಡ್ರೈ ಹೇರ್ ಗೆ ರಬ್ ಮಾಡಿ when it brought near the pieces of paper, ಪೇಪರ್ ಹತ್ರ ತಗೋ ಬಂದಾಗ the paper pieces stick to the measuring scale. ಹೇಗೆ ಎರಡು ಮ್ಯಾಗ್ನೆಟ್ ಅನ್ನು ಹತ್ರ ತಂದಾಗ ಅದೇ ಅಟ್ರಾಕ್ಟ್ ಈಚ್ ಅದರ್, ಅದೇ ತರ ಏನಾಗುತ್ತೆ ಈ ಸ್ಕೇಲ್ ಮತ್ತೆ ಪೀಸ್ ಆಫ್ ಪೇಪರ್ ಅದು ಸ್ಟಿಕ್ಸ್ ಆಗುತ್ತೆ. ಬಿಕಾಸ್ ದ ಸ್ಕೇಲ್ ಬಿಕಮ್ಸ್ ಅಯನೈಸ್. ಇಲ್ಲಿ ಏನಾಗಿದೆ ಈ ಸ್ಕೇಲ್ ನಾನು ಡ್ರೈ ಹೇರ್ಗೆ ರಬ್ ಮಾಡಿದ್ದೀನಲ್ಲ, ಸೊ ಅದು ಅಯನೈಸ್ ಆಗಿದೆ. ಫ್ರಾಮ್ ದಿಸ್ we will come to know that atom is made up of charged particles. ಹಾಗಿದ್ರೆ ಯಾಕಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ? ಬಿಕಾಸ್ ಒಂದ್ ಕಡೆ ಪಾಸಿಟಿವ್ ಚಾರ್ಜ್ ಆಕ್ಯುಪೈ ಆಗಿದೆ, ಇನ್ನೊಂದ್ ಕಡೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಇದಕ್ಕೆ ಪಾಸಿಟಿವ್ ಚಾರ್ಜ್, ಫಾರ್ ಎಕ್ಸಾಂಪಲ್ ಇದು ಪಾಸಿಟಿವ್ ಚಾರ್ಜ್ ಇದೆ, ಇದರಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ದೇ ಅಟ್ರಾಕ್ಟ್ ಈಚ್ ಅದರ್. ಹಾಗಾಗಿ ಇದು ಬಂದು ಇಲ್ಲಿ ಸ್ಟಿಕ್ ಆಗುತ್ತೆ. ಈ ರೀತಿ ನಾವು ಫೋಮ್ ನಿಂದ ಅಥವಾ ಮೆಜರಿಂಗ್ ಸ್ಕೇಲಿಂದು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಏರ್ಪಲ್ ಸ್ಟಡಿ ಮಾಡಿದೀವಿ, ಬಲೂನ್ ಉಜ್ಜಿದಾಗ ಎರಡು ಸೇಮ್ ಉಜ್ಜಿದಾಗ ಅದೇ ರಿಪೆಲ್ ಈಚ್ ಅದರ್ ಅಂತ ಸ್ಟಡಿ ಮಾಡಿದ್ವಿ. ಅದೇ ಬಲೂನ್ ಅಂಡ್ ರಿಫಿಲ್ ಏನಿದೆ ಅದನ್ನ ಎರಡನ್ನ ಚಾರ್ಜ್ ಮಾಡಿ ಹತ್ರ ತಂದಾಗ ಅದೇ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ? ಇದ್ರಲ್ಲಿ ಯಾವ್ದನ್ನಾದ್ರೂ ಎಕ್ಸಾಂಪಲ್ ಅನ್ನ ಕೊಡಬಹುದು. ಥ್ಯಾಂಕ್ ಯು.